ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕೊನೆಗೂ ಮೈಕ್ರೋ ಕಿಂಕರರ ಅಟ್ಟಹಾಸಕ್ಕೆ ಬ್ರೇಕ್ ಬಿದ್ದಿದೆ. ಸಾಲು ಸಾಲು ಜನ ಆತ್ಮಹತ್ಯೆಗೆ ಶರಣಾದ ಬಳಿಕ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಕೆಲ ದಿನಗಳ ಹಿಂದೆ ಸ್ಪಷ್ಟನೆ ಕೇಳಿದ್ದ ಗೆಹ್ಲೋಟ್ ಅಂತಿಮವಾಗಿ ಸಹಿ ಹಾಕಿ ಸುಗ್ರೀವಾಜ್ಞೆಗೆ ಅನುಮೋದನೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಕೊನೆಗೂ ಕೂಡ ಸಮಯ ಕೂಡಿ ಬಂದಿದೆ. ಸ್ವತಃ ಎಐಸಿಸಿ ಅಧ್ಯಕ್ಷ ಖರ್ಗೆ ಸುಳಿವು ಕೊಟ್ಟಿದ್ದಾರೆ. ಎಲ್ಲಾ ರಾಜ್ಯಗಳಲ್ಲೂ ಸದ್ಯದಲ್ಲೇ ಬದಲಾವಣೆಯಾಗತ್ತೆ ಅನ್ನೋ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಇತ್ತ ಡಿಕೆಶಿ ವರ್ಸಸ್ ರಾಜಣ್ಣ ನಡುವೆ ವಾಗ್ಬಾಣಗಳ ಪ್ರಯೋಗವಾಗ್ತಾ ಇದೆ. ಮೈಸೂರಿನ ಉದಯಗಿರಿ ಗಲಾಟೆ ಸಂಬಂಧ 7 ಗಲಭೆಕೋರರು ಲಾಕ್ ಆಗಿದ್ದಾರೆ. ಮುಫ್ತಿ ಮುಷ್ತಾಕ್ ಎಂಬಾತನ ಭಾಷಣದಿಂದಲೇ ಕಿಡಿಗೇಡಿಗಳು ದಾಂಧಲೆ ನಡೆಸಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ಸಹಿಸಲ್ಲ ಅಂತ ಡಿಕೆ ಆರಕ್ಷಕರ ರಕ್ಷಕರಾಗಿದ್ದಾರೆ. ಭೀಮಾ ತೀರದ ನೆಲಕ್ಕೆ ಮತ್ತೆ ರಕ್ತ ತರ್ಪಣವಾಗಿದೆ. ಹಂತಕ ಬಾಗಪ್ಪ ಹರಿಜನನನ್ನ ಮನೆ ಮುಂದೆಯೇ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಈ ಹತ್ಯೆಗೆ ಸಂಬಂಧಿ ಪಿಂಟೂನೇ ಕಾರಣ ಅಂತ ಮೃತನ ಪುತ್ರಿಯರು ದೂರು ಕೊಟ್ಟಿದ್ದಾರೆ. ಇದಕ್ಕೆ ಅವನು ಹಾಕಿದ ಸ್ಟೇಟಸ್ ಅನ್ನೇ ಸಾಕ್ಷಿಯಾಗಿಸಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇರೋ ತಮಿಳು ನಟ ವಿಶಾಲ್ ತುಳುನಾಡಿನ ದೈವದ ಮೊರೆ ಹೋಗಿದ್ದಾರೆ. ಮಂಗಳೂರಿನ ಜಾರಂದಾಯ ವಾರ್ಷಿಕ ನೇಮೋತ್ಸವದಲ್ಲಿ ಕುಟುಂಬ ಸಮೇತ ಭಾಗಿಯಾಗಿ ಪೂಜೆ ಸಲ್ಲಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.